ಹಾಯ್ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಇವತ್ತು ನಾನು ನಿಮ್ಮ ಮುಂದೆ ತಂದಿರುವ ಹೊಸ ಮಾಹಿತಿ ಏನಂದರೆ, ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜದಲ್ಲಿ ನಡೆಯುವ ಮಹಾಕುಂಭಮೇಳದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಏನಪ್ಪ ಅಂದರೆ, ಈ ಮಹಾಕುಂಭಮೇಳದ ಹಿನ್ನೆಲೆ ಏನು, ಇದು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ, ಶಾಹಿ ಸ್ನಾನ ಎಂದರೇನು, ಯಾವ ದಿನಾಂಕದಂದು ಇದು 2025ರ ಮಹಾಕುಂಭಮೇಳದಲ್ಲಿ ಯಾವ ದಿನಾಂಕದಂದು ಶಾಹಿ ಸ್ನಾನಗಳು ಏರ್ಪಾಡು ಮಾಡಿದ್ದಾರೆ ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ. ಮಹಾಕುಂಭಮೇಳದ ಹಿನ್ನೆಲೆ ಏನಂತಂದ್ರೆ, ರಾಕ್ಷಸರು ಮತ್ತು ದೇವತೆಗಳ ನಡುವೆ ಸಮುದ್ರ ಮಂಥನ ನಡೀತೈತಿ. ಯಾವುದು ಅಮೃತದ ಸಲುವಾಗಿ. ಇದು ಅಂತೂ ಗೊತ್ತಿರುವ ವಿಷಯ ಏನೇ. ಆ ಸಮಯದಲ್ಲಿ ಭಗವಾನ್ ಮಹಾವಿಷ್ಣುವಿಗೆ ಒಂದು ಮಡಿಕೆ ಸಿಗ್ತದೆ, ಅಮೃತದ ಮಡಿಕೆ ಸಿಗ್ತದೆ. ಅವನು ಮೋಹಿನಿ ರೂಪವನ್ನು ತಾಳ್ಬಿಟ್ಟು ಆ ಮಡಿಕೆಯನ್ನು ತಗೊಂಡು ಹೋಗ್ತಿರುವಾಗ ಆ ಮಡಿಕೆಯಲ್ಲಿರ್ತಕ್ಕಂಥ ಅಮೃತದ ಹನಿಗಳು ಈಗಿನ ಉತ್ತರ ಪ್ರದೇಶದ ಪ್ರಯಾಗ್ರಾಜ, ಆಮೇಲೆ ಹರಿದ್ವಾರ, ನಾಸಿಕ್, ಉಜ್ಜಯಿನಿಯ ಸ್ಥಾನಗಳಲ್ಲಿ ಅದರ ಹನಿಯನ್ನು ಬೀಳ್ತೈತಿ. ಆ ಬಿದ್ದ ಕಾರಣದಿಂದ ಅಲ್ಲಿ ಕುಂಭಮೇಳ ಸ್ಟಾರ್ಟ್ ಆಗುತ್ತೆ. ಮತ್ತು ವೈಜ್ಞಾನಿಕವಾಗಿ ಇನ್ನೊಂದೇನೆಂದರೆ, ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ 4 ಗ್ರಹಗಳ ಸಂಯೋಜನೆ ಆಗುತ್ತೆ. ಗುರುಗ್ರಹಗಳು ಆ ಸಂಯೋಜನೆ ಆದ ಟೈಮ್ದಲ್ಲಿ ಈ ಕುಂಭಮೇಳ ನಡೀತೈತಿ. ಇದರ ಎಷ್ಟು ವಿಧವಾದ ಕುಂಭಮೇಳಗಳಿವೆ ಅಂದ್ರೆ, 4 ವರ್ಷಕ್ಕೊಮ್ಮೆ ಕುಂಭಮೇಳ, 6 ವರ್ಷಕ್ಕೆ ಅರ್ಧ ಕುಂಭಮೇಳ, 12 ವರ್ಷಕ್ಕೆ ಪೂರ್ಣ ಕುಂಭಮೇಳ ಮತ್ತು 12 ಪೂರ್ಣ ಕುಂಭಗಳು ಮುಗಿದ ತಕ್ಷಣ ಒಂದು ಮಹಾಕುಂಭಮೇಳ ನಡೀತೈತಿ. ಅಂದರೆ 12 ವರ್ಷಕ್ಕೊಮ್ಮೆ ಆಗಿರ್ತಕ್ಕಂಥ 12 ಪೂರ್ಣ ಕುಂಭಮೇಳಗಳು ಮುಗಿದಾಗ 12 × 12 144 ವರ್ಷಕ್ಕೆ ಒಮ್ಮೆ ಈ ಮಹಾಕುಂಭಮೇಳ ನಡೀತಿದೆ. 2025ರ ಈ ಮಹಾಕುಂಭಮೇಳವು ಜನವರಿ 13, 2025ರಿಂದ ಫೆಬ್ರವರಿ 26, 2025ರವರೆಗೆ ಅಂದರೆ 45 ದಿನಗಳ ಕಾಲ ಸತತವಾಗಿ ಈ ಮಹಾಕುಂಭಮೇಳಯಾಗ ನಡೀತದೆ. ಈ ಕುಂಭಮೇಳದಲ್ಲಿ ಶಾಹಿ ಸ್ನಾನಗಳನ್ನು ಏರ್ಪಡಿಸ್ತಾರೆ. ಶಾಹಿ ಸ್ನಾನಗಳು ಯಾವಾಗ ಏರ್ಪಡಿಸ್ತಾರಂದ್ರೆ, ಜನವರಿ 13ರಂದು, ಆಮೇಲೆ ನೆಕ್ಸ್ಟ್ ಜನವರಿ 14 ಮಕರ ಸಂಕ್ರಾಂತಿ, ಆನಂತರ ಜನವರಿ 29 ಮೌನಿ ಅಮಾವಾಸ್ಯೆಯಂದು, ಆಮೇಲೆ ಫೆಬ್ರವರಿ 3ನೇ ತಾರೀಕು, ಆಮೇಲೆ ಫೆಬ್ರವರಿ 12ನೇ ತಾರೀಕು ಹುಣ್ಣಿಮೆ, ನಂತರ ಲಾಸ್ಟ್ ಫೆಬ್ರವರಿ 26 ಮಹಾಶಿವರಾತ್ರಿ. ಒಟ್ಟು 6 ಬಾರಿ 45 ದಿನಗಳಲ್ಲಿ 6 ಬಾರಿ ಈ ಶಾಹಿ ಸ್ನಾನವನ್ನು ಏರ್ಪಡಿಸ್ತಾರೆ. ಈ ಶಾಹಿ ಸ್ನಾನ ಅಂದ್ರೇನು, ಇದನ್ನು 144 ಅಂದ್ರೆ ಒಂದು ಪೀಳಿಗೆನೇ ಕಾಯಬೇಕು ಈ ಮಹಾಕುಂಭಮೇಳವನ್ನು ನೋಡ್ಬೇಕಂದ್ರೆ. ಈ ಟೈಮಲ್ಲಿ ಬಂದಿದೆ ಅಂದರೆ ನಮ್ಮದೇ ಅದೃಷ್ಟ ಅಂತಲೇ ಹೇಳ್ಬೋದು. ಜನವರಿ 13ರಂದು ನಡೆಯುವ ಜನವರಿ 13ರಲ್ಲಿ ಮೊಟ್ಟ ಮೊದಲ ಶಾಹಿ ಸ್ಥಾನದಲ್ಲಿ ಇದರ ಶಾಹಿ ಸ್ನಾನ ಮಾಡುವ ಅವಕಾಶ ಯಾರಿಗೆಂದರೆ, ಕೇವಲ ನಾಗಸಾಧುಗಳಿಗೆ. ಈ ನಾಗಸಾಧುಗಳು ಯಾರು, ಅವ್ರ ಬಗ್ಗೆ ಹೇಳ್ಕೊತ ಕೂತ್ರೆ ಅಧ್ಯಾಯ ಮುಗಿಲಾರದ ಅಧ್ಯಾಯ. ನಾಗಶಾಹಿಗಳು ಯಾರು ಅಂದ್ರೆ, ಕಠೋರ ವ್ರತವನ್ನು ಮಾಡತಕ್ಕಂಥ ಒಂದು ಪಂಥವನ್ನು ಶಂಕರಾಚಾರ್ಯರು ಒಟ್ಟುಗೂಡಿಸ್ತಾರೆ. ಆದ್ದರಿಂದ ನಾಗಸಾಧುಗಳ ಗುರುಗಳು ಯಾರಂದ್ರೆ ಶಂಕರಾಚಾರ್ಯರು ಅಂತೇಳಿ ಕರೀತಾರೆ. ಇವರು ಕಠೋರ ವ್ರತವನ್ನು ಮಾಡ್ತಕ್ಕಂಥವ್ರು ಇವರು. ಮತ್ತು ಈ ನಾಗಸಾಧುಗಳು ಹಿಂದೂ ಧರ್ಮದ ಸಂಕಷ್ಟಕ್ಕೆ ಬಂದಾಗ ಹಿಂದೂ ಧರ್ಮಕ್ಕೆ ಬೆಂಬಲವಾಗಿ ನಿಂತವರೇ ನಾಗಸಾಧುಗಳು. ಉದಾಹರಣೆ ಎಂದರೆ, ಮೊಘಲ್ ಸಾಮ್ರಾಟರು ಕಾಶಿ ವಿಶ್ವನಾಥನ ಮೇಲೆ ಆಕ್ರಮಣ ಮಾಡಿದಾಗ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ರಕ್ಷಣೆ ಮಾಡಿದವರೇ ಈ ನಾಗಸಾಧುಗಳಂತಲೇ ಹೇಳ್ಬೋದು. ಈ ಒಂದು ಮಹಾಕುಂಭಮೇಳಗಳಲ್ಲಿ ನಾಗಸಾಧುಗಳು ಭಾಗವಹಿಸ್ತಾರೆ. ನಂತರ ಇವರು ಎಲ್ಲೆಲ್ಲಿಂದನೋ ಬಂದು ಸಾವಿರಾರು ಜನಸಂಖ್ಯೆಯಲ್ಲಿ ನಾಗಸಾಧುಗಳು ಕೂತ್ಕೊಂಡು ಆ ಶಾಹಿ ಸ್ಥಾನವನ್ನು ಮುಗಿಸಿದ ನಂತರ ಅವರು ಕಣ್ಮರೆ ಆಗ್ತಾರೆ. ಅಂದ್ರೆ ಮತ್ತೆ ತಮ್ಮ ದಿಕ್ಕಿಗೆ ಹೋಗಿ ಕಠೋರ ವ್ರತಗಳನ್ನು ಮಾಡ್ತಾರೆ. ಈ ಮಹಾಕುಂಭಮೇಳಕ್ಕೆ UP ಸರ್ಕಾರ, ಯೋಗಿ ಆದಿತ್ಯನಾಥನವರು 9,000 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದ್ದಾರೆ. 10,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಏರ್ಪಡಿಸಿದ್ದಾರೆ. ಈ ಒಂದು ಮಹಾಕುಂಭಮೇಳಕ್ಕೆ ಅಂದಾಜು 40ರಿಂದ 45 ಕೋಟಿ ಜನ ಬಂದು ಒಗ್ಗೂಡುವಂಥ ಜನಸಂಖ್ಯೆ ಕೂಡ್ತೈತಿ ಅಂಥೇಳಿ ಭರವಸೆ ಇದೆ. ದೇಶ ವಿದೇಶದಲ್ಲಿನ ಮಹಾನ್ ವ್ಯಕ್ತಿಗಳು ಕೂಡ ಗಣ್ಯ ವ್ಯಕ್ತಿಗಳು ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಿಬಿಟ್ಟು ಅದರ ಒಂದು ಇದನ್ನು ಪಡ್ಕೊಳ್ತಾರೆ. ಈ ಕುಂಭಮೇಳದಲ್ಲಿ 45 ದಿನಗಳಲ್ಲಿ 13,000 ವಿಶೇಷ ರೈಲುಗಳನ್ನು ಬಿಟ್ಟಿದ್ದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಬೀದಿ ದೀಪಗಳು, ಶೌಚಾಲಯ ಎಲ್ಲ ವ್ಯವಸ್ಥೆಗಳನ್ನು ಉತ್ತರ ಪ್ರದೇಶ ರಾಜ್ಯವು ಹಮ್ಮಿಕೊಂಡಿದೆ. ಇಷ್ಟು ಇವತ್ತಿನ ಒಂದು ವಿಷಯ. ಈ ಮಹಾಕುಂಭಮೇಳದ ಬಗ್ಗೆ ಇವತ್ತಿನ ಒಂದು ವಿಷಯ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋಗಳಿಗೆ ಮುಂದೆ ಬರೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.